ಹಾಯ್ ಹಲೋ ನಮಸ್ಕಾರ. ಇವತ್ತು ನಾನು ಒಂದು ರೆಸ್ಟೋರೆಂಟು ಹಾಗೆ ಓಟೋ ಸ್ಟೈಲಲ್ಲಿ ಮಾಡುವಂತಹ ಕ್ಯಾರೆಟ್ ಹಲ್ವಾ ಸಿಹಿ ತಿಂಡಿನ ನಾನು ಮಾಡಿದ್ದೀನಿ. ಯಾವ ರೀತಿ ಮಾಡೋದು ಅಂತೇಳ್ಬಿಟ್ಟು ನಿಮಗೆ ತೋರಿಸೋಣ ಅಂತೇಳ್ಬಿಟ್ಟು ಈ ಸಲ ಒಂದು ಸಲ ಸ್ವಲ್ಪ ಡಿಫ್ರೆಂಟಾಗಿ ಆಗಿರಲಿ ಅಂತೇಳ್ಬಿಟ್ಟು ಚೆನ್ನಾಗೇ ಮಾಡಿದ್ದೀನಿ. ಅದನ್ನು ಕೂಡ ನಿಮಗೆ ಇಷ್ಟ ಆಗುತ್ತೆ ಅಂತೇಳಿ ಶೇರ್ ಮಾಡಿದ್ದೀನಿ. ಒಂದು ಸಲ ಮನೇಲೇ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತೇಳಿ ವಿಡಿಯೋನ ನೋಡಿ. ಹಾಗೆ ನಾನಿಲ್ಲಿ ಒಂದು 1/4 ಕೆಜಿಗಿಂತ ಜಾಸ್ತಿ ನಾನು ಕ್ಯಾರೆಟ್ನ ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇದನ್ನು ನಾನೆಲ್ಲ ಮೇಲ್ಗಡೆ ಎಲ್ಲ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ನೀಟಾಗಿ ಎಲ್ಲ ಮೇಲ್ಗಡೆ ಮತ್ತು ಕೆಳಗಡೆ ಕ್ಲೀನಾಗಿ ಹೆಚ್ಕೊಂಡ್ಬಿಟ್ಟು ಕಪ್ಪಿದೆಯಲ್ಲ ಅದನ್ನೆಲ್ಲ ಕ್ಲೀನಾಗಿ ರೆಡಿ ಮಾಡಿ ಇಟ್ಕೊಳ್ತೀನಿ. ಇದನ್ನು ಚೆನ್ನಾಗಿ ಸ್ವಲ್ಪ ಸಣ್ಣಕ್ಕೆ ನಾನು ಇದನ್ನು ತುರ್ಕೊಳ್ತೀನಿ. ಯಾಕೆ ಅಂತ ಹೇಳಿದರೆ ದಪ್ಪ ತುರಿದ್ಬಿಟ್ರೆ ಬೇಗ ಬೇಯೋದಿಲ್ಲ. ಹಾಗಾಗಿ ಸ್ವಲ್ಪ ಸಣ್ಣದಾಗಿ ತುರ್ಕೊಂಡು ಇದನ್ನು ನಾನು ಇದರಿಂದ ಕ್ಯಾರೆಟ್ ಹಲ್ವಾ ಒಂದು ರುಚಿಯಾದ ಒಂದು ರೆಸ್ಟೋರೆಂಟ್ ಹೋಟೆಲ್ ಶೈಲಿಯ ಒಂದು ಡಿಫ್ರೆಂಟ್ ಸಿಹಿ ತಿಂಡಿನ ಮಾಡೋಣ ಅಂತೇಳ್ಬಿಟ್ಟು ಈ ರೀತಿಯಾಗಿ ತುರ್ಕೊಂಡಿದ್ದೀನಿ. ಒಂದು ಬಟ್ಲಾಗೋಷ್ಟು ನನಗೆ ಕ್ಯಾರೆಟ್ ತುರಿ ಸಿಕ್ಕಿದೆ. ಇದರಲ್ಲಿ ನಾನು ಸಿಹಿ ತಿಂಡಿನ ಮಾಡ್ತೀನಿ. ಬಾಯಲ್ಲಿಟ್ಟರೆ ಕರಗುವಂತಹ ಕ್ಯಾರೆಟ್ ಹಲ್ವಾ ಮಾಡೋದಕ್ಕೆ ಏನೇನು ಬೇಕು ಅಂತೇಳ್ಬಿಟ್ಟು ಬೇಗ ನೋಡ್ಕೊಂಡು ಬಂದ್ಬಿಡೋಣ ಬನ್ನಿ. ಹಾಗೆ ನಾನು 1 ಕಪ್ ಆಗುವಷ್ಟು ಕ್ಯಾರೆಟ್ ತುರಿನ ನಾನು ತೊಗೊಂಡಿದ್ದೀನಿ. ಹಾಗೆ ಆಮೇಲೆ ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಯಾವ್ಯಾವ ಡ್ರೈ ಫ್ರೂಟ್ಸು ಅಂತೇಳಿದರೆ ಮತ್ತು ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಹಾಗೆ ಸಕ್ಕರೆ ಮತ್ತು ಅದಕ್ಕೆ ಶುಂಠಿ ಏಲಕ್ಕಿ ಪುಡಿ ಬೇಕಲ್ವ, ಹಾಗಾಗಿ ಅದನ್ನು ಕೂಡ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾವು ಎಷ್ಟು ಪ್ರಮಾಣದಲ್ಲಿ ನಾವು ಕ್ಯಾರೆಟ್ ತುರಿದು ಇಟ್ಕೊಂಡಿರ್ತೀವೋ ಅದನ್ನು ಒಂದು ಅರ್ಧ ಭಾಗ ಅಷ್ಟು ನಾವು ತೊಗೊಂಡ್ರೆ ಸಾಕು ಸಕ್ಕರೆನ. ಇದನ್ನು ಬೆಲ್ಲದಲ್ಲೂ ಕೂಡ ಮಾಡ್ಬೋದು. ನಾನು ಸಕ್ಕರೆ ಯೂಸ್ ಮಾಡ್ತಾಯಿದ್ದೀನಿ. ಬೆಲ್ಲದಲ್ಲೂ ಸಕ್ಕರೆ ಯೂಸ್ ಮಾಡದೇ ಇರೋರು ಬೆಲ್ಲದಲ್ಲಿ ಮಾಡ್ಕೊಂಡು ತಿಂದರೆ ಇನ್ನೂ ಸಖತ್ತಾಗಿರುತ್ತೆ. ನಿಮಗೆ ಬೇಕಾದರೆ ಅದನ್ನು ಹೇಳಿ ಬೆಲ್ಲದಲ್ಲೂ ಕೂಡ ಮಾಡಿ ತೋರಿಸ್ತೀನಿ. ಇಷ್ಟು ಐಟಮ್ಸ್ ಇದ್ದರೆ ಸಾಕು, ನಾವು ಕ್ಯಾರೆಟ್ ಹಲ್ವಾನ ನಾವು ಮಾಡ್ಬೋದು. ಹಾಗೆ ನಾನು ಗ್ಯಾಸನ್ನು ಆನ್ ಮಾಡಿಕೊಂಡು ಸ್ವಲ್ಪ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ನೆಲ್ಲ ನಾನು ಹುರಿದಿಟ್ಕೋಬೇಕು. ಹಾಗಾಗಿ ನಾವು ಇದೇ ತುಪ್ಪದಲ್ಲೇ ನಾವು ಕ್ಯಾರೆಟ್ ತುರಿ ಇದೆಯಲ್ಲ ಅದನ್ನು ಕೂಡ ಅಂದರೆ ನಾವು ಅದನ್ನು ಬಾಡಿಸ್ಕೋಬೋದು ತುಪ್ಪದಲ್ಲೇ. ತುಪ್ಪ ನಾವು ಆ್ಯಡ್ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಎಣ್ಣೆನೂ ಆ್ಯಡ್ ಮಾಡ್ಕೊಳ್ತಾರೆ ಕೆಲವರು. ದಾಲ್ಡ ಇರುತ್ತಲ್ಲ ಅದನ್ನ ದಾಲ್ಡದಾಗಿ ಮಾಡೋದಕ್ಕಿಂತ ಈ ರೀತಿಯ ತುಪ್ಪದಲ್ಲಿ ನಾವು ಮಾಡಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಡ್ರೈ ಫ್ರೂಟ್ಸ್ನೆಲ್ಲ ನಾನು ಒಂದು ಕರೆದಿಟ್ಕೊಳ್ತಾ ಇದ್ದೀನಿ. ಅದು ಗೋಡಂಬಿ ಎಲ್ಲ ಸ್ವಲ್ಪ ನಿಮಗೆ ಗೊತ್ತಿರುತ್ತಲ್ವ, ಸ್ವಲ್ಪ ಗೋಲ್ಡ್ ಕಲರ್ ಬಂದ ತಕ್ಷಣವೇ ನಾನು ತೊಗೊಳ್ತಾ ಇದ್ದೀನಿ, ಇಲ್ಲಾಂದರೆ ಸೀದೋಗ್ಬಿಡುತ್ತಲ್ಲ. ಹಾಗಾಗಿ ಈ ದ್ರಾಕ್ಷಿ ಇದೆಯಲ್ಲ ಸ್ವಲ್ಪ ಅದೇ ಉರಿಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನು ಡ್ರೈ ಫ್ರೂಟ್ಸ್ನೆಲ್ಲ ನಾವು ಕರೆದಿಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಜಾಸ್ತಿ ಉರಿ ಆಗ್ಬಿಟ್ಟು ಎಲ್ಲ ಬೇಗ ಸೀದೋಗ್ಬಿಡುತ್ತೆ. ಹಾಗಾಗಿ ದ್ರಾಕ್ಷಿ ಮಾತ್ರ ಬೇಗನೆ ತೆಗೆದುಬಿಡ್ಬೇಕು, ಇಲ್ಲಾಂದರೆ ಎಲ್ಲ ಹಾಳಾಗ್ಬಿಡುತ್ತೆ. ಹಾಗಾಗಿ ಆಮೇಲೆ ಬಾದಾಮಿನೂ ಕೂಡ ನಾನು ಸ್ವಲ್ಪ ಹಾಕಿ ಹಾಗೇನೆ ತೆಗೆದುಬಿಟ್ಟೆ, ಇಲ್ಲಾಂದರೆ ಎಲ್ಲ ಸೀದೋದ್ರೆ ಚೆನ್ನಾಗಾಗಲ್ಲ ಹಲ್ವಾ ಅಂತೇಳ್ಬಿಟ್ಟು. ಅದೇ ನಾವು ಡ್ರೈ ಫ್ರೂಟ್ಸ್ ಏನು ನಾವು ಕರೆದಿಟ್ಕೊಂಡಿದ್ವಲ್ಲ ಅದೇ ತುಪ್ಪ ಸ್ವಲ್ಪ ಉಳಿದಿರುತ್ತಲ್ಲ ಅದರಲ್ಲೇ ನಾನು ಇದನ್ನು ಕ್ಯಾರೆಟ್ ತುರಿಯನ್ನು ನಾನು ಹಾಕ್ಕೊಂಡು ಇದನ್ನು ಹಸಿ ವಾಸನೆ ಹೋಗೋವರೆಗೂ ನಾನು ಫ್ರೈ ಮಾಡ್ಕೊಳ್ತೀನಿ. ಯಾಕೆಂದರೆ ಹಸಿ ವಾಸನೆ ಇದ್ದರೆ ನಮಗೆ ತಿನ್ನೋದಕ್ಕೆ ರುಚಿ ಬರಲ್ಲಲ್ಲ. ಹಾಗಾಗಿ ಇದನ್ನು ಹಸಿ ವಾಸನೆ ಹೋಗೋವರೆಗೂ ಇದರ ಸ್ವಲ್ಪ ಬಣ್ಣ ಇದ್ರದ್ದು ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನು ಬಾಡಿಸ್ಕೋಬೇಕು. ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ನಾನು ತುಪ್ಪನ ಆ್ಯಡ್ ಮಾಡ್ತಾಯಿದ್ದೀನಿ. ತುಪ್ಪ ಇದ್ದಷ್ಟು ಹಲ್ವಾ ಸಖತ್ತಾಗಿ ಬರುತ್ತೆ. ಹಾಗಾಗಿ ನಾನು ಕೂಡ ಈ ಇತ್ತೀಚಿನ ದಿನಗಳಲ್ಲಿ ತುಪ್ಪ ಜಾಸ್ತಿನೇ ಯೂಸ್ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ಇದು ತುಪ್ಪ ನಮ್ಮ ಬೊಜ್ಜನ್ನು ಕರಗಿಸೋಕ್ಕೂ ತೂಕ ಇಳಿಸೋಕ್ಕೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಯಾರೆಲ್ಲ ತುಪ್ಪ ತಿನ್ನೋಲ್ಲ ನಿಜವಾಗ್ಲೂ ಈ ತುಪ್ಪನ ನಾವು ಜಾಸ್ತಿ ಆ್ಯಡ್ ಮಾಡಿದ್ರೆ ತೂಕ ಕಡಿಮೆ ಮಾಡ್ಕೊಳೋಕ್ಕೂ ಕೂಡ ತುಂಬ ಯೂಸ್ ಆಗುತ್ತೆ. ಹೊಟ್ಟೆ ಕರೆಸ್ಕೊಳ್ಳೋದಕ್ಕೂ ಕೂಡ ಬೊಜ್ಜು ಸಹಾಯ ಮಾಡುತ್ತೆ. ಹಾಗಾಗಿ ತುಪ್ಪನ ಜಾಸ್ತಿ ಯೂಸ್ ಮಾಡಿ. ಹಾಗಂತ ತುಪ್ಪನೇ ತಿಂತಾ ಇರೋದಲ್ಲ, ಊಟ ಮಾಡಬೇಕಾದ್ರೆ ತಿಂಡಿ ತಿನ್ನಬೇಕಾದ್ರೆ ಒಂದು ಸ್ವಲ್ಪ ತುಪ್ಪನ ಆ್ಯಡ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ನೋಡಿರಿ ಯಾವ ರೀತಿಯಾಗಿ ಬದಲಾಗ್ತಿದೆ ಅಂತೇಳ್ಬಿಟ್ಟು ನಿಮಗೆ ಗೊತ್ತಾಗ್ತಿದೆ. ಇದೆಲ್ಲ ಗಟ್ಟಿ ಆಗ್ತಾ ಬರುತ್ತೆ. ಹಾಗೆ ಸ್ವಲ್ಪ ಹಸಿ ವಾಸನೆ ಹೋದಾದಮೇಲೆ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಿದೆ, ಕಲರ್ ಚೇಂಜ್ ಆಗ್ತಾ ಇದೆ ಅಂದಮೇಲೆ ನಾನು ಹಾಲನ್ನು ತೊಗೊಂಡಿದ್ದೀನಿ. 1 ಲೋಟ ಹಾಲು ತೊಗೊಂಡು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಹಾಲು ಹಾಕಿದ ಮೇಲೆ ಇನ್ನೂ ಸಾಫ್ಟ್ ಆಗುತ್ತೆ, ಏಕೆಂದರೆ ಚೆನ್ನಾಗಿ ಬೇಯುತ್ತಲ್ವ. ಹಾಗಾಗಿ ಇದು ಎಲ್ಲ ಹಾಲನ್ನೆಲ್ಲ ಹೀರ್ಕೊಂಡು ಗಟ್ಟಿ ಆಗ್ತಾ 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 ಬರುತ್ತೆ. ಚೆನ್ನಾಗಿ ಮೆತ್ತಗಾಗುತ್ತೆ ಕ್ಯಾರೆಟ್ ಎಲ್ಲ.
ತುಂಬಾ ಘಮನೂ ಕೂಡ ಚೇಂಜ್ ಆಗ್ತಾ ಬರುತ್ತೆ. ಅದು ಯಾವ ರೀತಿಯಾಗಿ ಬೇಯ್ತಾ 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 ಒಂದು 10 ನಿಮಿಷ ನಾನು ಇದನ್ನು ಹಾಗೇನೆ ಲೋ ಫ್ಲೇಮಲ್ಲಿಟ್ಟು ಬೇಯೋದಕ್ಕೆ ಇಟ್ಟಿದ್ದೆ. ಚೆನ್ನಾಗಾಗುತ್ತೆ ಅಂತೇಳ್ಬಿಟ್ಟು ನೋಡಿರಿ ಎಷ್ಟು ಹಾಲೆಲ್ಲ ಹೀರ್ಕೊಳ್ತಾ ಗಟ್ಟಿ ಆಗ್ತಾ ಬರ್ತಾ ಇದೆ ಅಂತೇಳ್ಬಿಟ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ರೆ ತುಂಬಾ ಒಳ್ಳೆಯದು. ಯಾಕೆಂದರೆ ಜಾಸ್ತಿ ಉರಿಯಾಬಿಟ್ರೆ ನಾವು ಎಷ್ಟು ಕ್ವಾಂಟಿಟಿ ಮಾಡ್ತಾ ಇದ್ದೀವಿ ಅನ್ನೋದು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಜಾಸ್ತಿ ಆದರೆ ಅಲ್ಲಿ ಜಾಸ್ತಿ ಉರಿ ಸ್ವಲ್ಪ ಮಾಡ್ತಾಯಿದ್ರೆ ನಾವು ಕಡಿಮೆ ಉರಿಲೇ ಇಟ್ಕೊಂಡು ನಾವು ಅದನ್ನು ಮಾಡ್ತಾ ಬರಬೇಕು. ಇಲ್ಲಾಂದರೆ ಎಲ್ಲ ತಳ ಎಲ್ಲ ಹಿಡಿದ್ಬಿಡುತ್ತೆ. ಹಾಗೆ ನಾನು ಇದನ್ನು ಸಕ್ಕರೆ ತೊಗೊಂಡಿದ್ನಲ್ಲ, ಸಕ್ಕರೆ 1 ಕಪ್ಪು ಅದನ್ನು ಕೂಡ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಸಕ್ಕರೆ ಹಾಕಿದ ತಕ್ಷಣ ನೋಡಿರಿ ಯಾವ ರೀತಿಯಾಗಿ ಆಗ್ತಾಯಿದೆ, ನೋಡೋದಕ್ಕೆ ಕಲ್ಲರ್ ಕೂಡ ಚೇಂಜ್ ಆಗ್ತಿದೆ. ಎಷ್ಟು ಚೆಂದ ಅನಿಸ್ತದೆ. ಈಗಲೇ ಬಾಯಲ್ಲಿ ನೀರು ಬಂದಾಗ ಆಗ್ತಾಯಿದೆ ಅಲ್ವಾ ನಿಮಗೆಲ್ಲ. ಹಾಗಾದರೆ ಇವಾಗಲೇ ನನ್ನ ರೆಸಿಪಿನ ಶೇರ್ ಮಾಡಿದ್ದೀನಲ್ವ, ನೋಡಿ ಮಾಡಿ. ತುಂಬಾ ಟೇಸ್ಟಿಯಾಗಿರುತ್ತೆ. ರೆಸ್ಟೋರೆಂಟು ಮತ್ತು ಹೋಟ್ಲಲ್ಲಿ ಮಾಡುವಂತಹ ಶೈಲಿಯಲ್ಲೇ ನಾನು ಕೂಡ ಮಾಡಿದ್ದೀನಿ. ಹಾಗೆ ಇದಕ್ಕೆ ಏಲಕ್ಕಿ ಶುಂಠಿ ಪುಡಿ ಇದೆಲ್ಲ ಅದನ್ನು ಕೂಡ ಹಾಕಿದ್ದೀನಿ. ಇದೆಲ್ಲ ನೋಡಿ ಯಾವ ರೀತಿಯಾಗಿ ಗಟ್ಟಿ ಆಗ್ತಾ ಬರ್ತಾಯಿದೆ. ಆಮೇಲೆ ಇದಕ್ಕೆ ನಾವು ತುಪ್ಪ ಬೇರೆ ಆ್ಯಡ್ ಮಾಡಿದ್ವಲ್ಲ, ಸೈಡೆಲ್ಲ ತುಪ್ಪ ಎಲ್ಲ ಬಿಡ್ಕೊಳ್ತಿರುತ್ತೆ. ತುಂಬ ಘಮ ಕೂಡ ಸಖತ್ತಾಗಿ ಬಂದಿದೆ. ನೀವು ಕೂಡ ಮನೇಲಿ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ. ಹಾಗೆ ಡ್ರೈ ಫ್ರೂಟ್ಸ್ ಇತ್ತಲ್ಲ, ಅದನ್ನು ನಾನು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ಹಾಕ್ಕೊಳ್ಳಿ. ಏನಿವತ್ತು ಡಿಫ್ರೆಂಟಾಗಿ ಸಂಗೀತ ಸ್ವೀಟ್ ಮಾಡಿದ್ದಾಳೆ ಅಂತ ಏನಾದರೂ ವೆರೈಟಿ ತುಂಬ ಜನ ಹೇಳ್ತಾಯಿದ್ರಿ, ಮನೆಯಲ್ಲೇ ನಿನ್ನ ವೀಡಿಯೋನೇ ಡೈಲಿ ವ್ಲಾಗ್ಸ್ ಆಗ್ತಾಯಿದ್ರೆ ಯಾರು ನೋಡೋಲ್ಲ ಅಂತೇಳ್ಬಿಟ್ಟು. ಹಾಗಾಗಿ ಸ್ವಲ್ಪ ಕುಕ್ಕಿಂಗ್ ವೀಡಿಯೋನು ಇರಲಿ ಅಂತೇಳ್ಬಿಟ್ಟು ನಾನು ಈ ವಿಡಿಯೋನ ನಾನು ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಹೊತ್ತು ಇದನ್ನು ಒಂದು 5 ನಿಮಿಷ ಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಬೌಲಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಮೇಲೆಲ್ಲ ಡ್ರೈ ಫ್ರೂಟ್ಸ್ ಹಾಕಿ ಒಂಥರ ಡೆಕೋರೇಷನ್ ಥರ ಮಾಡಿದೆ. ತುಂಬಾ ಚೆನ್ನಾಗಾಗಿತ್ತು. ಹಾಗೆಯೇ ಯಾವ ರೀತಿಯಾಗಿ ಬಂದಿದೆ ಅಂತಲೂ ನಿಮಗೆ ಶೇರ್ ಮಾಡಿದ್ದೀನಿ. ಹಾಗೆ ನೋಡಿ ಯಾವ ರೀತಿಯಾಗಿ ಬಂದಿದೆ ಕಲ್ಲರು, ಹಾಗೆ ಡ್ರೈ ಫ್ರೂಟ್ಸು. ಆಹಾ, ಬಾಯಲ್ಲಿ ನೀರು ಬರ್ತಾ ಇದೆ ನನಗಂತೂ ಇವಾಗ ನೋಡಿದ ತಕ್ಷಣವೇ. ನಿಮಗೂ ಕೂಡ ಹಾಗೆ ಅನಿಸಿದರೆ ಪ್ಲೀಸ್ ನನ್ನ ಚಾನಲ್ ಹೊಸಬ್ರು ಯಾರಿದ್ದೀರೋ ಪ್ಲೀಸ್ ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕಾನ ಕ್ಲಿಕ್ ಮಾಡಿ. ಹಾಗೆ ಆಲ್ ಅಂತ ಕ್ಲಿಕ್ ಮಾಡಿದರೆ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೀವು ನನ್ನ ವಿಡಿಯೋನ ಬೇಗನೆ ನೋಡ್ಬೋದು ಫ್ರೆಂಡ್ಸ್. ಹಾಗಾದರೆ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಮ್ಮ ಪಾಪನು ತಿಂದು ತುಂಬ ಖುಷಿಪಟ್ಟ. ಮುಂದಿನ ವಿಡಿಯೋ ನಿಮ್ಮೆಲ್ಲರೂ ಕೂಡ ಯೂಸ್ಫುಲ್ ಆಗೋ ವಿಡಿಯೋ ಜೊತೆ ಖಂಡಿತವಾಗ್ಲೂ ಬಿಡ್ತೀನಿ. ಬಾಯ್ ಬಾಯ್.